ಹಲೋ, ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಮತ್ತು ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆನೋ ಇಲ್ವೋ, ಸಿ ಎಸ್ ಸಿ ಅವ್ರಿಗೆ ಕಾಲ್ ಮಾಡಿದಾಗ ಸಿ ಎಸ್ ಸಿ ಅವ್ರು ಏನು ಹೇಳಿದರು, ಸೊ ಆ ಬಗ್ಗೆ ಮಹತ್ವವಾದ ಒಂದು ಇನ್ಫಾರ್ಮೇಷನ್ನ ಕೊಡಲಿಕ್ಕೆ ಈ ವಿಡಿಯೋ ಮಾಡ್ತೀನಿ. ಸೊ ಇದೇ ಥರ ಮುಖ್ಯವಾದ ವಿಷಯಗಳಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇದರಿಂದ ನಾವು ಮಾಡುವಂತಹ ವೀಡಿಯೋಸ್ ಮತ್ತು ಅಪ್ಡೇಟ್ಸ್ ನಿಮಗೆ ಆದಷ್ಟು ಬೇಗ ತಲುಪುತ್ತೆ ಅಂತ ಹೇಳ್ತೀನಿ. ಸೊ ಏನಿದ್ರು ಜಿ ಪಿ ಎಸ್ ಟಿ ಆರ್ ಮತ್ತು ಪಿ ಎಸ್ ಟಿ ಆರ್ ಅಭ್ಯರ್ಥಿಗಳಿಗೆ ಸಂಬಂಧಿಸಿದ ವಿಷಯ ಅಂತ ಹೇಳಿದ್ರೆ, ಏನು ಜಿ ಪಿ ಎಸ್ ಟಿ ಆರ್ ಪೋಸ್ಟ್ ಕಾಲ್ ಮಾಡ್ತಾರಲ್ವ, ಅದಕ್ಕೆ ಎಕ್ಸಾಮ್ ಪ್ಯಾಟ್ರನ್ ಹೇಗಿರುತ್ತೆ, ಜೊತೆಗೆ ಯಾವ್ಯಾವ ಪೇಪರ್ ಇರ್ತವೆ, ಜೊತೆಗೆ ಏನು ಸಿಲೆಬಸ್ಸು ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆನಾ? ಓಕೆ. ಯಾವ ಥರ ತಗೋತಾರೆ ಫಸ್ಟು, ಆದರೆ ಈ ಮೆರಿಟ್ ಹೇಗೆ ನಿರ್ಧರಿಸ್ತಾರೆ ಅಂತ ಹೇಳಿದ್ರೆ, ನಾವು ಏನು ಸಿ ಇ ಟಿ ಬರಿತೀವಲ್ವ, ಆ ಸಿ ಇ ಟಿ ಪರೀಕ್ಷೆಯಲ್ಲಿ ಪಡೆದಿರ್ತಂಥ ಅಂಕಗಳು ಎಷ್ಟು, ಈಗ 400ಗೆ ನಾವು 200 ತೊಗೊಂಡ್ವಿ ಅಂದ್ಕೊಂಡ್ರೆ ಅದರಲ್ಲಿ 50%, ದಟ್ ಮೀನ್ಸ್ 100 ಮಾರ್ಕ್ಸ್ ತೊಗೊತಾರೆ. ಸೊ ಅದೇ ಥರನೇ ನಾವು 400ಗೆ 300 ತೊಗೊಂಡ್ರೆ 150 ಮಾರ್ಕ್ಸ್ ತೊಗೊತಾರೆ. ಸೊ ಲೈಕ್ ದಟ್ 50% ಮಾರ್ಕ್ಸನ್ನು ಮಾತ್ರ ಸಿ ಇ ಟಿ ಪರೀಕ್ಷೆಯಲ್ಲಿ ತೊಗೊಂಡಂತಹ ಅಂಕವನ್ನು ಅವರು ಕನ್ಸಿಡರ್ ಮಾಡ್ತಾರೆ. ಸೊ ಅದೇ ಥರ ಟಿ ಇ ಟಿ ಪರೀಕ್ಷೆಯಲ್ಲಿ ನಮಗೆಲ್ಲರಿಗೂ ಗೊತ್ತಿದೆ 150 ಮಾರ್ಕ್ಸಿಗೆ ನಾವು ಬರಿತಿದ್ದೀವಿ ಪೇಪರ್ 2. ಸೊ ಅದರಲ್ಲಿ 150%ಗೆ ನಾವು ಅವರೆಷ್ಟು ಕನ್ಸಿಡರ್ ಮಾಡ್ತಿದ್ದಾರೆ, 20%ನಷ್ಟು ಮಾತ್ರ ಕನ್ಸಿಡರ್ ಮಾಡ್ತಿದ್ದಾರೆ. 150 ಮಾರ್ಕ್ಸಿಗೆ ನೀವು ಎಷ್ಟು ತೊಗೊಂಡಿರ್ತೀರೋ ಆ ಮಾರ್ಕ್ಸಲ್ಲಿ 20%, ದಟ್ ಮೀನ್ಸ್ ನೀವೇನಾದರೂ 90 ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ 90 × 20 / 100. ಸೊ ಮಾರ್ಕ್ಸ್ ಬರುತ್ತೆ, ಅಷ್ಟು ಮಾರ್ಕ್ಸನ್ನು ಅವರು ಟಿ ಇ ಟಿ ಪರೀಕ್ಷೆಯಲ್ಲಿ ತೆಗೆದುಕೊಂಡಂಥ ಅಂಕನ ಕನ್ಸಿಡರ್ ಮಾಡ್ತಾರೆ. ಸೊ ನೆಕ್ಸ್ಟು ಪದವಿ, ಡಿಗ್ರಿಯಲ್ಲಿ ಬಿ ಎಸ್ ಸಿ, ಬಿ ಎ ಅಥವಾ ಬಿ ಎಲ್ಲಿ ಯಾವ ಸಬ್ಜೆಕ್ಟ್ ಆಗಿರೋದ್ಬೋದು, ಬಿ ಎಸ್ ಸಿಲಿ ಪಿ ಸಿ ಎಮ್, ಪಿ ಎಮ್ ಇ ಅಥವಾ ಸಿ ಬಿ ಚೆಟ್ ಅಂತ ಹೇಳ್ತೀವಲ್ವ, ಇದರಲ್ಲಿ ಯಾವ ಸಬ್ಜೆಕ್ಟಲ್ಲಿ ಆಗಿರಲಿ 20%, ಅಂದರೆ ನೀವು 70% ತೊಗೊಂಡಿದ್ದೀರಾ ಡಿಗ್ರಿಲಿ ಅಂತ ಹೇಳಿದ್ರೆ 70 × 20 / 100 ಮಾಡಿದಾಗ ಬರುತ್ತಲ್ವ, ಅಷ್ಟು ಅಂಕವನ್ನು ಅವರು ಡಿಗ್ರಿಲಿ ತೊಗೊತಾರೆ. ಅದೇ ಥರ ಶಿಕ್ಷಕರ ಶಿಕ್ಷಣ ಕೋರ್ಸ್ಗಳಲ್ಲಿ, ಅಂದರೆ ನೀವೇನು ಬಿ ಎಡ್ ಮಾಡ್ಕೊಂಡಿರ್ತೀರಲ್ವ, ಆ ಬಿ ಎಡ್ ಅಂಕಗಳನ್ನು ಅವರು 10% ತೊಗೊತಿದ್ದಾರೆ. ನೀವು 80% ಮಾಡಿದ್ದೀರಾ ಅಂತ ಹೇಳಿದ್ರೆ 8 ಮಾರ್ಕ್ಸನ್ನು ಅವರು ತೊಗೊತಿದ್ದಾರೆ. ಸೊ ಇಷ್ಟು ಮೆರಿಟನ್ನು ಯಾವ ರೀತಿ ನಿರ್ಧಾರ ಮಾಡ್ತಾರೆ ಜಿ ಪಿ ಎಸ್ ಟಿ ಆರ್ ಎಕ್ಸಾಮ್ಗೆ ಅಂತ. ನಾವು ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಎಷ್ಟು ಪೇಪರ್ನ ಬರೀಬೇಕು, ಓಕೆ, ಎಷ್ಟು ಪೇಪರ್ ಬರೀಬೇಕಂತ ಹೇಳಿದ್ರೆ ಒಟ್ಟಾಗಿ 3 ಪೇಪರನ್ನು ನಾವು ಬರೀಬೇಕಾಗಿರುತ್ತೆ. ಯಾವ್ಯಾವ ಪೇಪರ್ ಅಂದರೆ ಪೇಪರ್ 1 ಅದು ಜನರಲ್ ನಾಲೆಡ್ಜ್ ಇರುತ್ತೆ. ಪೇಪರ್ 1 ಅಂತ ಹೇಳಿದ್ರೆ ಜನರಲ್ ನಾಲೆಡ್ಜ್, ಪೇಪರ್ 2 ಮತ್ತು ಪೇಪರ್ 3 ಒಟ್ಟು 3 ಪೇಪರನ್ನು ಬರೀಬೇಕಾಗುತ್ತೆ. ಸೊ ಅದನ್ನು ಒಂದೊಂದಾಗಿ ಡೀಟೇಲಾಗಿ ನೋಡ್ಕೊತಾ ಹೋಗೋಣ. ಸೊ ಪೇಪರ್ 1ನಲ್ಲಿ ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಪೇಪರ್ 1ನಲ್ಲಿ ಏನು ಬರೀಬೇಕು ಅಂತ ಹೇಳಿದ್ರೆ, ಮೊದಲ ಪಠ್ಯಕ್ರಮದಲ್ಲಿ ನಾವು ನೋಡಿರ್ಬೋದು, ಮೊದಲ ಪೇಪರ್ನಲ್ಲಿ ನಾವು ಒಟ್ಟಾಗಿ ಕಂಪ್ಲೀಟು ಜನರಲ್ ನಾಲೆಡ್ಜ್ ಇರುತ್ತೆ. ಅದರಲ್ಲಿ ಯಾವ್ಯಾವ ವಿಷಯಗಳಿರ್ತವೆ ಅಂತ ಹೇಳಿದ್ರೆ, ಸಾಮಾನ್ಯ ಕನ್ನಡ ಅಂದರೆ ಕಂಪ್ಲೀಟ್ ಬೇಸಿಕ್ ಕನ್ನಡ ಇರುತ್ತೆ. ಸೊ ಬೇಸಿಕ್ ಕನ್ನಡ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ ಅಂಕಗಳು 25. ಅದೇ ಥರ ಸಾಮಾನ್ಯ ಆಂಗ್ಲ ಭಾಷೆ ಅಂದರೆ ನಿಮಗೆಲ್ಲರಿಗೂ ಗೊತ್ತಿದೆ ಇಂಗ್ಲೀಷ್. ಸೊ ಅದು ಕೂಡ 25 ಮಾರ್ಕ್ಸ್ ಇರುತ್ತೆ. ಸಾಮಾನ್ಯ ಜ್ಞಾನ ಅಂದರೆ ಜಿ ಕೆ, ಜನರಲ್ ನಾಲೆಡ್ಜ್, ಯಾವ ಕ್ವಶನ್ ಬೇಕಾಗಿರ್ಬೋದು ಅದರಲ್ಲಿ. ಸೊ ಅದು ಕೂಡ 25 ಮಾರ್ಕ್ಸ್ ಇರುತ್ತೆ. ಶೈಕ್ಷಣಿಕ ಮನೋವಿಜ್ಞಾನ ಮತ್ತು ವಿಕಸನ ಪ್ಲಸ್ ಬೋಧನಾ ವಿಧಾನ ಎಲ್ಲವನ್ನು ಸೇರಿ ಒಟ್ಟಾರೆಯಾಗಿ 50 ಅಂಕಗಳಿಗೆ ಇರುತ್ತೆ ಅದರಲ್ಲಿ ಸಿ ಇ ಟಿಲಿ. ಓಕೆನಾ? ಅದೇ ಥರ ಮೌಲ್ಯ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಒಟ್ಟಾರೆಯಾಗಿ 15 ಮಾರ್ಕ್ಸ್ಗಳಿರುತ್ತೆ. ಅದೇ ಥರ ಗಣಕಯಂತ್ರ ಪ್ರಬುದ್ಧತೆ, ನಿಮಗೆಲ್ಲರಿಗೂ ಗೊತ್ತೇ ಇದೆ ಕಂಪ್ಯೂಟರ್, ಅದ್ರ ಬಗ್ಗೆ 10 ಮಾರ್ಕ್ಸಿಗೆ ಮಾತ್ರ ಇರುತ್ತೆ. ಒಟ್ಟಾರೆಯಾಗಿ ಒಟ್ಟು ಅಂಕಗಳು ಪೇಪರ್ 1ನಲ್ಲಿ 150 ಅಂಕಗಳಿಗೆ ನೀವು ಸಿ ಇ ಟಿನ ಬರೀಬೇಕಾಗುತ್ತೆ. ಇದು ಜಿ ಪಿ ಎಸ್ ಟಿ ಆರ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಸೊ ಅದೇ ಥರ ನೆಕ್ಸ್ಟು ಪೇಪರ್ 2ಗೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಹೇಳಿದ್ರೆ, ಪೇಪರ್ 2ಗೆ ಕೂಡ ನೀವು 150 ಮಾರ್ಕ್ಸಿಗೆ ಬರೀಬೇಕು. ಪೇಪರ್ 2ಗೆ ಎಷ್ಟು ಮಾರ್ಕ್ಸಿಗೆ ಬರೀಬೇಕು? 150 ಮಾರ್ಕ್ಸಿಗೆ. ಅದನ್ನು ಎಲ್ಲ ವಿಷಯ ಶಿಕ್ಷಕರು ಕೂಡ ಬರೀಬೇಕು. ಪೇಪರ್ 2ನ ಎಲ್ಲ ವಿಷಯ ಶಿಕ್ಷಕರು ಸಹ ಬರೀಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಅದು ನೀವು ವಿಷಯವನ್ನು ಏನು ಸ್ಟಡಿ ಮಾಡಿರ್ತೀರ ಡಿಗ್ರಿಲಿ ಆ ವಿಷಯಕ್ಕೆ ಸಂಬಂಧಿಸಿದಂತೆ ಮಾತ್ರ ಇರುತ್ತೆ. ಆ ಪೇಪರ್ 2ನಲ್ಲಿ ನೀವು 150 ಮಾರ್ಕ್ಸ್ಗೆ ಈ ಮೊದಲು 75 ಅಂಕಗಳನ್ನು ಪಡಿಲೇಬೇಕಿತ್ತು. ಆದರೆ ಈಗ 69 ಅಂಕಗಳಿಗೆ ನಿಲ್ಲಿಸಿದ್ದಾರೆ, ಅಥವಾ 67.5 ಅಂತ ಹೇಳ್ತಾರೆ, ಅದನ್ನು 68 ತೆಗಿಲೇಬೇಕಾಗುತ್ತೆ. ಸೊ ಹಾಗಾಗಿ ಪೇಪರ್ 2 ಅಲ್ಲಿ ಇಷ್ಟೇ ತೆಗಿಬೇಕು ಎಂಬ ನಿಯಮವಿದೆ. ಓಕೆನಾ? ಈ ಪೇಪರ್ 2 ಅಲ್ಲಿ ಏನೇನು ಪೇಪರ್ ಇರುತ್ತೆ ಅಂತ ಹೇಳಿದ್ರೆ, ಮೊದಲನೇ ಪೇಪರ್ 2 ಅಲ್ಲೂ ಕೂಡ ಮೊದಲ 50 ಅಂಕಗಳಿಗೆ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈಗ ಹಾಗಾದರೆ ಪೇಪರ್ 1ನಲ್ಲಿ ಯಾವ ಥರ ಕ್ವಶನ್ಸ್ ಇರ್ತವೆ? ಪೇಪರ್ 1ನಲ್ಲಿ ಕಂಪ್ಲೀಟ್ಲಿ 150 ಮಾರ್ಕ್ಸ್ಗೂ ಕೂಡ ಬಹು ಆಯ್ಕೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಆದರೆ ಪೇಪರ್ 2 ಅಲ್ಲಿ 150 ಮಾರ್ಕ್ಸ್ಗೆ ಬರೀಬೇಕು, ಆದರೆ 50 ಅಂಕಗಳಿಗೆ ಮಾತ್ರ ನೀವು ಬಹು ಆಯ್ಕೆ ಪ್ರಶ್ನೆಗಳನ್ನು ಉತ್ತರ ಬರಿತೀರಿ. ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಪೇಪರ್ 2ರಲ್ಲಿ ಓನ್ಲಿ 50 ಮಾರ್ಕ್ಸಿಗೆ ಮಾತ್ರ ಇರುತ್ತೆ. ಆದರೆ ವಿವರಣಾತ್ಮಕ ಉತ್ತರಗಳು 100 ಮಾರ್ಕ್ಸಿಗೆ ಬರೀಬೇಕಾಗಿರುತ್ತೆ. ವಿವರಣಾತ್ಮಕ ಅಂದರೆ ಎಲ್ರಿಗೂ ಗೊತ್ತಿದೆ, ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ. ಆ ಎಕ್ಸ್ಪ್ಲನೇಷನ್ ಪಾರ್ಟ್ ಬರೀಬೇಕಾಗಿರೋದು ಎಷ್ಟು ಮಾರ್ಕ್ಸಿಗೆ? 100 ಮಾರ್ಕ್ಸಿಗೆ. ಒಟ್ಟಾರೆಯಾಗಿ 150 ಅಂಕಗಳಿಗೆ ನೀವು ಪೇಪರ್ 2ಅನ್ನು ಬರಿತೀರಾ. ಸೊ ಈ ಪೇಪರ್ 2 ಅಲ್ಲಿ ಕಂಪಲ್ಸರಿಯಾಗಿ ನೀವು 68 ಅಂಕಗಳನ್ನು ತೊಗೊಳ್ಳಲೇಬೇಕು. ಹಂಗಾದಾಗ ಮಾತ್ರ ನೀವು ಎಲಿಜಿಬಲ್ ಅಂತ ಕನ್ಸಿಡರ್ ಮಾಡ್ತಾರೆ. ಹಾಗಾದರೆ ಒಟ್ಟು ಪೇಪರ್ 2 ಅಲ್ಲೂ ಕೂಡ ನೀವು 150 ಅಂಕಗಳಿಗೆ ಬರಿತೀರಾ. ಹಾಗಾದರೆ ಪೇಪರ್ 3 ಅಲ್ಲಿ
ಈಗ ಲ್ಯಾಂಗ್ವೇಜನ್ನು ಹೊರತುಪಡಿಸಿ ಗಣಿತ, ವಿಜ್ಞಾನ ಹಾಗೂ ಸಮಾಜ ಪಾಠಗಳು ಮಾಡುವಂತಹ ಅಭ್ಯರ್ಥಿಗಳು ಮಾತ್ರ ಪೇಪರ್ 3ರಲ್ಲಿ ಭಾಗವಹಿಸ್ತಾರೆ. ಹಾಗಾದರೆ ಪೇಪರ್ ಮೂರರಲ್ಲಿ ಏನಿರುತ್ತೆ? ಪೇಪರ್ 3ರಲ್ಲಿ ನೀವು ಯಾವ ಮಾಧ್ಯಮದಲ್ಲಿ ನೀವು ಟೀಚ್ ಮಾಡೋಕ್ಕೆ ಹೊರಟಿರ್ತೀರೋ ಅಲ್ವಾ, ಕನ್ನಡ ಮಾಧ್ಯಮದಲ್ಲಿ ಟೀಚ್ ಮಾಡೋಕ್ಕೆ ಹೊರಟಿರ್ತೀರಲ್ವಾ, ಕನ್ನಡ ಮಾಧ್ಯಮದಲ್ಲಿ ಟೀಚ್ ಮಾಡಬೇಕಾಗಿ ಹೊರಟಿರುವಂಥವರು ಕನ್ನಡ ಭಾಷಾ ಸಾಮರ್ಥ್ಯವನ್ನು ಅವರು ಪರೀಕ್ಷಿಸೋಸ್ಕೋಸ್ಕರ ಈ ಒಂದು ಪೇಪರ್ನ ಬರೆಸ್ತಾ ಇದ್ದಾರೆ. ಕನ್ನಡ ಭಾಷಾ ಸಾಮರ್ಥ್ಯದಲ್ಲಿ ಹಾಗಾದರೆ ನಾವು ಯಾವ ಥರ ಕ್ವಶನ್ಸ್ ಇರ್ತವೆ? ಅದರಲ್ಲೂ ಕೂಡ ವಿವರಣಾತ್ಮಕ ಕ್ವಶನ್ಸ್ ಇರ್ತವೆ. ವಿವರಣಾತ್ಮಕ ಜೊತೆಗೆ ಸಿಂಪಲ್ ಕ್ವಶನ್ಸ್, ವಿರುದ್ಧಾರ್ಥಕ ಪದ, ಸಮಾನಾರ್ಥಕ ಪದ, ಜೊತೆಗೆ ಸ್ವಂತ ವಾಕ್ಯ, ಎಸ್ಸೆ ರೈಟಿಂಗ್, ಅದೇ ಥರ ಗಾದೆ ಮಾತು, ಚಿತ್ರ ನೋಡಿ ಅದರ ಬಗ್ಗೆ ವಿವರಣೆ ನೀಡುವಂಥದ್ದು, ಇದರ ಬಗ್ಗೆನೇ ಇರುತ್ತೆ. ಕಂಪ್ಲೀಟ್ ಇದನ್ನು ಎಲ್ಲನೂ ಬೇಸಿಕ್ಕೇ ಇರುತ್ತೆ. ಹಾಗಾಗಿ ಸ್ವಲ್ಪ ಇದ್ರ ಕಡೆ ಫೋಕಸ್ ಮಾಡಿದರೆ ಮೋರ್ ದೆನ್ 80 ಮಾರ್ಕ್ಸ್ ಆರಾಮಾಗಿ ಗಳಿಸ್ಬೋದು. ಆದರೆ ಇದರಲ್ಲಿ ಇಷ್ಟೇ ಗಳಿಸ್ಬೇಕಂತ ನಿಯಮ ಐತೆ. ಹಾಗಾದರೆ ಎಷ್ಟು ಗಳಿಸ್ಬೇಕಂದ್ರೆ ಮಿನಿಮಮ್ 50%, ಅಂದರೆ 100 ಅಂಕಗಳಿಗೆ 50 ಅಂಕಗಳು ಕಂಪಲ್ಸರಿ ತೊಗೊಂಡ್ಲೇಬೇಕು. ಸೊ ಇಷ್ಟು GPSTR ಅಂಕಗಳ ಬಗ್ಗೆ. GPSTR ಯಾವ ರೀತಿ ಮೆರಿಟ್ ಕನ್ಸಿಡರ್ ಮಾಡ್ತಾರೆ, ಎಷ್ಟು ಅಂಕಗಳು ಕಂಪಲ್ಸರಿಯಾಗಿ ತೊಗೋಬೇಕು, ಅದೇ ಥರ ಯಾವ್ಯಾವ ವಿಷಯಗಳನ್ನು ನಾವು ಪೇಪರ್ 1ಅಲ್ಲಿ ಬರೀಬೇಕು, ಪೇಪರ್ 2ಅಲ್ಲಿ ಬರೀಬೇಕು ಮತ್ತು ಪೇಪರ್ 3ಅಲ್ಲಿ ಬರೀಬೇಕು ಅಂತ. ಹಾಗಾದರೆ ವಾಟ್ ಅಬೌಟ್ ಬ್ಯಾಕಪ್ ಸ್ಕೋರ್? ಬ್ಯಾಕಪ್ ಸ್ಕೋರ್ಗಳ ಬಗ್ಗೆ ನಿಮಗೆ ಹಲವಾರು ಊಹಾಪೋಹಗಳು ಮತ್ತು ಹಲವಾರು ವಿಷಯಗಳು ನಿಮಗೆ ಬಂದಿರ್ಬೋದು ನಿಮ್ಮ ಕಡೆ. ಅದು ನಿಜನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಅದರ ಬಗ್ಗೆ ಯಾವುದೇ ರೀತಿ ಅಥೆಂಟಿಕ್ ಮಾಹಿತಿ ಬಂದಿಲ್ಲ. ಇದರ ಬಗ್ಗೆ ನಾವು CAC ಅಥವಾ ಏನು ಎಜುಕೇಷನ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಲ್ವಾ, ಕಾಲ್ ಮಾಡಿ ಕೇಳಿದಾಗ ಅವ್ರು ಹೇಳಿದ್ದೊಂದೇ, ಯಾವುದೇ ರೀತಿಯ ಇನ್ನೂ ನಿರ್ಧಾರಗಳನ್ನು ತೆಗೆದುಕೊಂಡಿಲ್ಲ. ಬ್ಯಾಕಪ್ ಸ್ಕೋರ್ಗಳ ಬಗ್ಗೆ ಯಾವುದೇ ರೀತಿಯ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಹಾಗಾಗಿ ನಿಮ್ಮ ಪಾಡಿಗೆ ನೀವು ಎಜುಕೇಷನ್ ಕಂಟಿನ್ಯೂ ಮಾಡಿ ಅಥವಾ ನೀವು ಓದೋದನ್ನು ಕಂಟಿನ್ಯೂ ಮಾಡಿ. ಸೊ ಅದ್ರ ಬಗ್ಗೆ ಇನ್ನೂ ಅಥೆಂಟಿಕ್ ಮಾಹಿತಿ ಬಂದಿಲ್ಲ. ಮೇಲೆ ಇರುವಂತಹ ಅಧಿಕಾರಿಗಳು ಏನು ಹೇಳ್ತಾರೋ ಆ ರೀತಿಯ ಕ್ರಮವನ್ನು ವಹಿಸ್ಕೊಳ್ತೀವಿ. ಸೊ ಈ ಬಗ್ಗೆ ಯಾವುದೇ ರೀತಿಯ ಊಹಾಪೋಹಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಬಟ್ ಅದ್ರ ಬಗ್ಗೆ ಪ್ರೆಷರ್ ಇರೋದಂತೂ ಗ್ಯಾರಂಟಿ, ಎಲ್ರಿಗೂ ಗೊತ್ತಿದೆ. ಬ್ಯಾಕಪ್ ಸ್ಕೋರ್ ರಿಮೂವ್ ಮಾಡಿಸ್ಲಿಕ್ಕೆ ಪ್ರೆಷರ್ ಇದೆ ಅಂತ ಗೊತ್ತು ವಿದ್ಯಾರ್ಥಿಗಳಿಂದ. ಆದರೆ ಇಲಾಖೆಯಿಂದ ಯಾವುದೇ ರೀತಿಯ ಅಥೆಂಟಿಕ್ ಮಾಹಿತಿಯನ್ನು ನೀಡಿಲ್ಲ. ಅಥೆಂಟಿಕ್ ಮಾಹಿತಿಯನ್ನು ಇನ್ನೂ ಅವರು ಕೊಟ್ಟಿಲ್ಲ. ಅದು ನಿಜನೂ ಆಗಿರ್ಬೋದು, ಬಟ್ ಯಾವಾಗ ನಿಜ ಆಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ಯಾವಾಗ C&R ರೂಲ್ಸ್ ಬಿಡ್ತಾರೋ, ಯಾವಾಗ ನಮಗೆ GPSTR ಅಥವಾ HSTR ಡ್ರಾಫ್ಟ್ ರೂಲ್ಸ್ ಅಂತ ಬಿಡ್ತಾರಲ್ವಾ, ಆವಾಗ ಮಾತ್ರ ಅದು ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ ಅಂತ ನಾವು ತಿಳ್ಕೊಬೋದು. ಅದರ್ವೈಸ್ ಅದು ಈಗಲೇ ಬ್ಯಾಕಪ್ ಸ್ಕೋರ್ ರಿಮೂವ್ ಆಗಿದೆ ಅಂತ ನಾವು ಕೇಳಿದ್ರೆ ಕೂಡ ನೀವು ಕೇಳಿದ್ರು ಕೂಡ ಅವ್ರು ಹೇಳೋದು ಒಂದೇ, ಅದ್ರ ಬಗ್ಗೆ ಯಾವುದೇ ರೀತಿಯ ಇನ್ನೂ ನಿರ್ಧಾರಗಳನ್ನು ಕೈಗೊಂಡಿಲ್ಲ ಅಂತ ಹೇಳ್ತಾರೆ. ಸೊ ಇಷ್ಟಾಗಿತ್ತು ಇವತ್ತಿನ ಮಾಹಿತಿ. ಇನ್ನೂ ಇದೇ ರೀತಿಯ ಅಥೆಂಟಿಕ್ ಮಾಹಿತಿಗಳು ಅಥವಾ ಇನ್ನು ಇದೇ ರೀತಿಯ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ಲೈಕನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.